ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಕೆಲವೊಬ್ಬರಿಗೆ ಪೇನ್ ಬರುತ್ತೆ, ಅದರ ಬಗ್ಗೆ ಡೌಟ್ಸ್ ಬರುತ್ತೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಬನ್ನಿ. ಮಹಿಳೆ ತನ್ನ ಪೀರಿಯಡ್ ಮಿಸ್ ಆಗಿ 7 ದಿನಗಳ ನಂತರ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕು. ಯಾಕೆಂದರೆ 7 ದಿನ ವೆಯ್ಟ್ ಮಾಡಿ ನೋಡಬೇಕು. ಪ್ರೆಗ್ನೆಂಟಿ ಕಿಟ್ನಲ್ಲಿ ಏನಿರ್ತದೆ ನೋಡಿ, ಅದರಲ್ಲಿ ಬೀಟಾ HCG ಎನ್ನೋ ಹಾರ್ಮೋನ್ ಯೂರಿನಲ್ಲಿ ಪತ್ತೆ ಆಗುತ್ತೆ. ಆದ್ದರಿಂದ 7 ದಿನಗಳ ನಂತರ ಪ್ರೆಗ್ನೆನ್ಸಿ ಟೆಸ್ಟ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ದರಿಂದ ಕೆಲವೊಬ್ಬರಿಗೆ ಪೀರಿಯಡ್ ಮಿಸ್ ಆಗಿ 7 ದಿನಕ್ಕೆ ಬರ್ಬೋದು, ಕೆಲವೊಬ್ಬರಿಗೆ 10 ದಿನಕ್ಕೆ ಬರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ. ಕೆಲವೊಬ್ಬರಿಗೆ 15 ದಿನಕ್ಕೆ ಬರ್ಬೋದು. ನೀವು ಪೀರಿಯಡ್ ಮಿಸ್ ಆಗಿ 7 ದಿನಗಳ ನಂತರ ಟೆಸ್ಟ್ ಮಾಡಿ ನೋಡಿ. ಆಗ ಟೆಸ್ಟ್ನಲ್ಲಿ ನೆಗೆಟಿವ್ ಏನಾದರೂ ಬಂತು ಅಂತ ಅಂದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಪೀರಿಯಡ್ಸ್ ಬರಲೇಬೇಕು. ಕೆಲವೊಂದು ಬಾರಿ ಕೆಲವೊಂದು ಇಶ್ಯೂಸಿಂದ ಪೀರಿಯಡ್ಸ್ ಬರದೇ ಇರ್ಬೋದು. ಅದು ಏನಪ್ಪ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್, PCOD, PCOS, ಹೀಗೆ ಸ್ಟ್ರೆಸ್, ಹೀಗೆ ಕೆಲವೊಂದು ಪ್ರಾಬ್ಲಮ್ಸಿಂದ ಪೀರಿಯಡ್ಸ್ ಇರ್ಬೋದು. ಅಂದರೆ ಇಟ್ ಈಸ್ ಅನ್ ಹಾರ್ಮೋನಲ್ ಚೇಂಜಸ್ಸಿಂದನೂ ಬರದೇ ಇರಬಹುದು. ಹೀಗೆ ಪ್ರೆಗ್ನೆನ್ಸಿ ಕಿಟ್ನಲ್ಲಿ ಲೈಟಾಗಿ ಏನಾದರೂ ಪಿಂಕ್ ಲೈನ್ ಬಂದರೆ ಅಂದರೆ ಇಟ್ ಈಸ್ ಎ ಅರ್ಲಿ ಪ್ರೆಗ್ನೆನ್ಸಿ. ಟೆಸ್ಟ್ ಮಾಡಿದಾಗ ನೀವು ಲೈಟಾಗಿ ಕಾಣುತ್ತೆ. ಆದ್ದರಿಂದ 4 ವಾರನೂ ಇನ್ನೂ ಆಗಿರಲ್ಲ, ಅವಾಗೇ ಪ್ರೆಗ್ನೆನ್ಸಿ ಕಿಟ್ನಲ್ಲಿ ಟೆಸ್ಟ್ ಮಾಡಿದವಾಗ ಲೈಟಾಗಿ ಕಾಣುತ್ತೆ. ಅಂದರೆ HCG ಲೈನ್ ಅಷ್ಟೊಂದು ಇರಲ್ಲ. ಮತ್ತು 1 ವಾರ ಬಿಟ್ಟು ಟೆಸ್ಟ್ ಮಾಡಿದಾಗ ಯೂರಿನಲ್ಲಿ HCG, ಬೀಟಾ HCG ಅನ್ನೋ ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಬಂದಿರುತ್ತೆ. ಆದ್ದರಿಂದ ಆವಾಗ ನಿಮ್ಮ ಪ್ರೆಗ್ನೆನ್ಸಿ ಲೈನ್ ಸ್ವಲ್ಪ ಡಾರ್ಕಾಗಿ ಕಾಣುತ್ತೆ. ಆವಾಗ ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ. ಇನ್ನು ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ಗಾಗಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಿದ್ದೀನಿ.